ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮೋಟಿವೇಶನಲ್ ವಿಡಿಯೋ ಜೊತೆಗೆ ಒಂದು ಸೈಡ್ ನರ್ಗೆ ಬರುವಂಥ ಚೂಡಿದಾರ್ ಪ್ಯಾಂಟನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ಲು ಸ್ಟಿಚಿಂಗ್ ಇರುತ್ತೆ. ಮಿಸ್ ಮಾಡದೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡಿ. ನಾನು ಕೆಳಗಡೆ ಈಗ ಸ್ಟಿಚ್ ಮಾಡ್ತಾ ಇರುವಂಥದ್ದು ಕ್ಯಾನ್ವಾಸ್ ಯೂಸ್ ಮಾಡಿಕೊಂಡು 1.5 ಇಂಚಿಗೆ ಬಾಟಮನ್ನು ಮಡಚಿ ಅದಕ್ಕೆ ಸ್ಟಿಚನ್ನು ಹಾಕ್ತಿದ್ದೀನಿ. ಎಷ್ಟು ಈಸಿಯಾಗಿ ನಾವು ಈ ವಿದ್ಯೆಯನ್ನು ಕಲಿತ್ರೆ ಅಂತಂದರೆ, ಟೈಲರಿಂಗನ್ನು ಕಲಿತ್ರೆ ತುಂಬಾ ಈಸಿಯಾಗಿ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಹೇಗೆ ಅಂತೀರಾ, ಇವತ್ತಿನ ಇದರಲ್ಲಿ ಒಂದು ಚೂಡಿದಾರ್ ಪ್ಯಾಂಟ್ ಅಥವಾ ಪ್ಯಾಂಟ್ ಮತ್ತು ಟಾಪನ್ನು ಸ್ಟಿಚ್ ಮಾಡಿದ್ರೆ 500 ರೂಪಾಯಿ ಕಡಿಮೆ ಎಲ್ಲೂ ಹೊಲ್ದು ಕೊಡಲ್ಲ. ಹಾಗಾಗಿ ತುಂಬಾ ಈಸಿಯಾಗಿ ಈಗಾಗಲೇ ಕಟ್ಟಿಂಗು ಸ್ಟಿಚಿಂಗು ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ಸುಮಾರು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಫಸ್ಟು ಬೇಸಿಕ್ ಒಂದು ಪ್ಯಾಂಟು ಸಿಂಪಲ್ಲಾಗಿ ಒಂದು ಸೈಡ್ ನೆರಿಗೆ ಇರುವಂಥ ಪ್ಯಾಂಟು ಜೊತೆಗೆ ಒಂದು ಟಾಪನ್ನು ಹೊಲಿಯೋದನ್ನು ಕಲಿತ್ರೆ ತುಂಬಾ ಈಸಿಯಾಗಿ 500 ರೂಪಾಯಿ ಅದು 1 ಗಂಟೆಗೆಲ್ಲ ಮುಗಿಸ್ಬಿಡ್ಬೋದು. ನೋಡಿ, ಒಂದು 10 ನಿಮಿಷದಲ್ಲಿ ಈ ಪ್ಯಾಂಟನ್ನು ಸ್ಟಿಚಿಂಗ್ ಮಾಡಿಬಿಡ್ಬೋದು. ಯಾಕೆ ಅಂತಂದರೆ ತುಂಬಾ ಈಸಿ. ಇದು ಎಷ್ಟು ಈಸಿ ಅಂತಂದರೆ, ಸೈಡ್ ನೆರಿಗೆ ಬರುವಂಥ ಪ್ಯಾಂಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಟಿಚಿಂಗ್ ಮಾಡಿದಾಗ ಇದನ್ನು ಹಾಕೊಂಡ್ರೆ ಒಂದು ಚೆಂದ, ಅಷ್ಟು ಚೆನ್ನಾಗಿ ಪ್ಯಾಂಟು ಬರುತ್ತೆ. ಜೊತೆಗೆ ಬೇಗನೂ ಸ್ಟಿಚಿಂಗ್ ಆಗುತ್ತೆ ಮತ್ತು ಈ ತುಂಬಾ ಈಸಿಯಾಗಿ ಇರುವಂಥದ್ದು. ಈಗಾಗಲೇ ನಾನು ಇದರ ಪ್ಯಾಂಟ್ ಕಟ್ಟಿಂಗ್ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಆದಷ್ಟು ಅನುಕೂಲ ಇರುವಂತಾಗ ಆದಷ್ಟು ನೀವು ಇದನ್ನು ಕಲಿತ್ಕೊಂಡು ಜೊತೆಗೆ ನೀವು ಇದನ್ನು ಸ್ಟಿಚಿಂಗನ್ನು ಮಾಡೋದು ಫಸ್ಟು ಕಟ್ಟಿಂಗನ್ನು ಕಲಿಬೇಕಾಗತ್ತೆ. ಕಟ್ಟಿಂಗನ್ನು ಕಲಿತ್ಕೊಂಡ್ರೆ ಈಗೇನು ಮಾಡ್ತಾ ಸುಮಾರು ಜನ ನಾನು ನೋಡ್ತಿದ್ದೀನಿ ಸ್ಟಿಚಿಂಗ್ ಮಾಡೋದಕ್ಕೆ ತಂದು ಕೊಡ್ತಾರಲ್ಲ, ನಾವು ಇದನ್ನು ಎಷ್ಟೊಂದು ಇದಕ್ಕೆ ಚಾರ್ಜನ್ನು ಕೊಡಬೇಕು ಸ್ಟಿಚಿಂಗ್ ಮಾಡೋದಕ್ಕೆ ಅಂತೇಳಿ ಅವರು ಜಾಸ್ತಿ ರೆಡಿಮೇಡ್ ಮೊರೆ ಹೋಗುವಂಥದ್ದು. ನೀವು ಎಷ್ಟೇ ರೆಡಿಮೇಡ್ ತಗೊಂಡ್ರು ನೋಡಿ, ಬಾಟಮ್ ಮಡಚಿದ್ದಾಗಿದೆ. 2 ಸೈಡು 2 ಪ್ಯಾಂಟ್ಗಳಿಗೂ 2 ಸೈಡು ಕಾಲುಗಳಿನ ಪ್ಯಾಂಟ್ ಬರುತ್ತೆ ನೋಡಿ, 2ಕ್ಕೂ ಬಾಟಮನ್ನು ಮಡ್ಚ್ಕೋಬೇಕು. ಮಡ್ಚ್ಕೊಂಡು ನಮಗೆ ಎಷ್ಟು ಲೂಸ್ ಬೇಕಾಗತ್ತೆ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೋಬೇಕು. 2 ಹೊಲಿಗೆ ಇಷ್ಟು ಮಾಡಿದ್ರೆ ಅರ್ಧ ಪ್ಯಾಂಟ್ ಮುಗಿದೋದಾಗೆ ತುಂಬಾ ಈಸಿಯಾಗಿ ಆಗೋಗುತ್ತೆ. ಜೊತೆಗೆ ನಾನು ಈಗಾಗಲೇ ಹೇಳ್ದಂಗೆ ತುಂಬಾ ಚೂಡಿದಾರ್ ಇವೆಲ್ಲನೂ ಸ್ಟಿಚ್ ಮಾಡಿಸ್ಬೇಕಲ್ಲ, ಅದಕ್ಕೆ 500 ರೂಪಾಯಿ ಕೊಡಬೇಕಲ್ಲ ಅಂಥೇಳಿ ಅದಕ್ಕೆ ಸೆಟ್ಟನ್ನು ತಗೊಳ್ಳುವಂಥದ್ದು. ಆದರೆ ನಾವು ಸ್ಟಿಚಿಂಗ್ ಮಾಡಿಸಿದಂಥ ಚೂಡಿದಾರ್ಗೂ ರೆಡಿಮೇಡ್ಗೂ ತುಂಬಾ ವ್ಯತ್ಯಾಸ ಇದೆ. ಇದನ್ನು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನಮಗೆ ಯಾವ ರೀತಿ ಬೇಕು, ಯಾವ ಡಿಸೈನ್ ಬೇಕು ಆ ರೀತಿ ನಾವು ಸ್ಟಿಚ್ಚನ್ನು ಮಾಡಿಸ್ಕೋಬೋದು ಕೂಡ. ನಾವು ಕಲಿತ್ರೆ ಮಾಡ್ಬೋದು. ನಮಗೆ ಅದೇ ಥರ ನಮಗೆ ಬೇಕಾಗಿರುವಂಥ ಸ್ಟಿಚಿಂಗು ಏನು ಹೇಳ್ತೀವಿ ರೆಡಿಮೇಡಲ್ಲಿ ಸಿಗೋದಿಲ್ಲ. ಈಗ ನಾನು ಮಡಿಸ್ತಾ ಇರುವಂಥದ್ದು ಬಾಟಮು ನಮಗೆ ಸೊಂಟದ ಪಟ್ಟಿ ಬರುತ್ತೆ ನೋಡಿ, ನಾವು ನಾಡ ಯೂಸ್ ಮಾಡೋದಕ್ಕೆ ಕಟ್ಟೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾನು 1 ಇಂಚು ಅನ್ನು ಬಿಟ್ಟು ಒಂದು 1/2 ಇಂಚನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋತಿದ್ದೀನಿ. ನನ್ನ ಮಾತಿನ ಜೊತೆಗೆ ಅಬ್ಸರ್ವ್ ಮಾಡ್ಕೊಳ್ಳಿ, ಎಷ್ಟು ತುಂಬಾ ಈಸಿಯಾಗಿ ನಾವು ಪ್ಯಾಂಟನ್ನು ಸ್ಟಿಚ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಟಾಪನ್ನು ಅಷ್ಟೇ ಸ್ಟಿಚ್ ಮಾಡ್ಕೋಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದು ಹೇಳಿದ್ರೆ ನೆಕ್ಸ್ಟು ನಾನು ಹೊಲಿಯುವಾಗ ಖಂಡಿತವಾಗ್ಲೂ ನಾನು ಚೂಡಿದಾರ್ ಟಾಪು ಪ್ಯಾಂಟನ್ನು ಸ್ಟಿಚ್ ಮಾಡ್ತೀನಿ. ಅದರಲ್ಲಿ ಬರುವಂಥ ಸೈಡ್ ಸ್ಲಿಟ್ ಬರ್ಬೋದು, ಪ್ಯಾಂಟ್ಗೆ ನಮಗೆ ಲೆಗ್ಗೆ ಸರಿಯಾಗಿ ಕೂರುವಂಥದ್ದು ಇರ್ಬೋದು ಪ್ಯಾಂಟ್ಗಳು ಆ ರೀತಿ. ಮತ್ತು ಸೈಡ್ ನರ್ಗೆ ಅಂತ ಹೇಳಿದೆ, ಸೈಡ್ ನರ್ಗೆ ಯಾವ ರೀತಿ ಕೊಡಬೇಕು, ಎಷ್ಟೆಷ್ಟು ಇಂಚು ಅಳತೆ ಎಲ್ಲ ನಾವು ಅದಕ್ಕೆ ಲೆಕ್ಕ ಇಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲೂ ಹೇಳ್ತಿದ್ದೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮುಂದಿನ ವಿಡಿಯೋದಲ್ಲೂ ನಾನು ಇದನ್ನು ತೋರಿಸ್ಕೊಡ್ತೀನಿ. ಹಾಗಾಗಿ ಆದಷ್ಟು ಟೈಲರಿಂಗನ್ನು ಇಷ್ಟ ಇರುವಂಥವ್ರು ನೋಡಿ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಳ್ಳೋದು. ಮಧ್ಯಕ್ಕೆ ಕರೆಕ್ಟಾಗಿ 2 ಸೈಡು ಒಂದೇ ಸಮ ಬರಬೇಕು ನೋಡಿ, ಮಡಿಸಿದಾಗ ನಮಗೆ ಕರೆಕ್ಟಾಗಿರಬೇಕು. ಈಗ ನಾವೇನು ಮಾಡಬೇಕು, ಅಳತೆ ಮಾಡ್ಕೊಳ್ಳಿ. ಅಳತೆ ಇಲ್ಲದೆ ಹೋದರೆ ನಮಗೆ ಅಂದಾಜು ಮೇಲೂ ಮಾಡ್ಕೋಬೋದು. ಅದೇ ಅಷ್ಟೇ, ಒಂದು ಸೈಡ್ ಎಷ್ಟಕ್ಕೆ ನಾವು ಒಂದು ನ್ಯಾಚನ್ನು ಮಾಡಿಕೊಂಡೆ, ಆ ಕಡೆ ಸೈಡು ಅಷ್ಟಕ್ಕೆ ನ್ಯಾಚ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಾವು ಸ್ಟಿಚ್ ಮಾಡಿಕೊಂಡು ಅದಾದ ನಂತರ ನಾವು ಫ್ರಿಲ್ಸನ್ನು ಕೊಡಬೇಕಾಗತ್ತೆ. ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಅವೆರಡನ್ನು ಜಾಯಿಂಟ್ ಮಾಡಿಕೊಂಡೆ ನಾನು 2 ಲೆಗ್ ಸೈಡ್ ಇರುವಂಥ ಪ್ಯಾಂಟನ್ನು ರೆಡಿ ಮಾಡಿಕೊಂಡು ಮಧ್ಯ ಹೊಲಿಗೆ ಬಂದಿರುತ್ತಲ್ಲ ಅಲ್ಲಿಂದ ಈ ಸೈಡ್ ಏನಿದೆ ಓಪನ್ನು ಅಲ್ಲಿಂದ ಕೊಟ್ಕೊಬರ್ಬೇಕು. ಕೊಟ್ಕೊಂಡು ನೀಟಾಗಿ ಹೊಲ್ಕೊಳ್ಳೋದು ಅಷ್ಟೇ, ನರ್ಗೇನು ಕೊಡೋ ಹಾಗಿಲ್ಲ. ನಾವು ನ್ಯಾಚ್ ಮಾಡಿದ್ವಿ ನೋಡಿ, ಆ ನ್ಯಾಚ್ ಮಾಡಿರುವಂಥ 2 ಕಡೆ ನ್ಯಾಚ್ ಮಾಡಿರುವಂಥ ಮಧ್ಯ ಭಾಗದಲ್ಲಿ ನಮಗೆ ನೆರಿಗೆನ ಕೊಟ್ಕೊಂಡ್ರೆ ನಮಗೆ ಸೈಡ್ ನೆರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆದಷ್ಟು ನೀವು
ಟೈಲರಿಂಗ್ ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವಂಥವ್ರಿಗೆ ಆದಷ್ಟು ಚೂಡಿದಾರ್ಗಳನ್ನು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ಯಾಕೆ ಅಂದರೆ ಬ್ಲೌಸ್ಗಿಂತನೂ ಕೆಲಸ ಸುಲಭವಾಗಿರುತ್ತೆ, ಜೊತೆಗೆ ಬೇಗನೆ ನೀವು ಸ್ಟಿಚಿಂಗನ್ನು ಮಾಡ್ಕೋಬೋದು. ಎಲ್ಲ ಸ್ಟ್ರೈಟ್ ಹೊಲಿಗೆ ಆಗಿರೋದ್ರಿಂದ ನಿಮಗೆ ಬೇಗನೆ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ. ನಿಮಗೆ ಬ್ಲೌಸ್ ಗೊತ್ತಿದೆ ಅಂತಂದರೆ ಒಂದು 3 ಪಾಯಿಂಟನ್ನು ತಿಳ್ಕೊಂಡ್ರೆ ಸಾಕು, ಚೂಡಿದಾರ್ ಟಾಪನ್ನು ಕಟಿಂಗ್ ಮಾಡ್ಕೋಬೋದು ಪರ್ಫೆಕ್ಟಾಗಿ. ಹಾಗಾಗಿ ನಾವು ಒಂದು ದಿನಕ್ಕೆ ನಾವು ಮನ್ಸು ಮಾಡಿದ್ರೆ ಒಂದು 2ರಿಂದ 3 ಡ್ರೆಸ್ಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ನೀವು ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ನಮಗೆ ಇದು ಈ ರೀತಿ ಸ್ಟಿಚ್ ಮಾಡಿದ್ರೆ ಈ ಡಿಸೈನನ್ನು ಮಾಡ್ಕೋಬೋದು ಅನ್ನುವಂಥದ್ದು ನಿಮಗೆ ಪ್ರಾಕ್ಟೀಸಲ್ಲಿ ಬರ್ತಾ ಹೋಗುತ್ತೆ. ಒಂದಾದ ನಂತರ ಒಂದೇ ಸತಿ ಎಲ್ಲನೂ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮಗೆ ಪ್ರಾಕ್ಟೀಸ್ ಆಗ್ತಾ ಇದೆಲ್ಲ ಬರ್ತಾ ಹೋಗುತ್ತೆ. ಹಂಗಾಗಿ ಆದಷ್ಟು ಸೋಮಾರಿತನನ ಬಿಟ್ಟು ನೀವು ದುಡಿಬೇಕು ಮನೆಯಿಂದಲೇ ಅನ್ನುವಂಥ ಆಸೆ ಇರುವಂಥವರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ನೋಡಿರಿ, ಒಂದು 10 ನಿಮಿಷದಲ್ಲಿ ಸ್ಟಿಚಿಂಗನ್ನು ಮಾಡಿದ್ದಾಗೋಗಿರುತ್ತೆ. ನಮಗೆ 10 ನಿಮಿಷದಲ್ಲೇ ಸಾಕು, ನಾವು ಈ ಸ್ಟಿಚಿಂಗನ್ನು ಕಂಪ್ಲೀಟ್ ಮಾಡ್ಬೋದು. ಪ್ಯಾಂಟನ್ನು ಒಂದು 10 ನಿಮಿಷ ಪ್ಯಾಂಟು ಅಂತಂದರೆ ಟಾಪ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ತಗೊಂಡ್ರು 1 ಗಂಟೇಲಿ ಒಂದು ಡ್ರೆಸ್ಸನ್ನು ಫಿನಿಶಿಂಗ್ ಕೊಡ್ಬೋದು. ಹಾಗಿದ್ದಾಗ ಯೋಚನೆ ಮಾಡಿ, ಎಷ್ಟು ನಮಗೆ ಫ್ರೀ ಟೈಮಲ್ಲಿ ನಾವು ಪಾರ್ಟ್ ಟೈಮ್ ಜಾಬ್ ರೀತಿ ಇದು ಫುಲ್ ಟೈಮೇ ಮಾಡ್ಬೋದು. ನಮಗೆ ಜಾಸ್ತಿ ನಾವು ಮಾಡಲ್ಲ. ಒಂದು ಸಿಂಪಲ್ಲಾಗಿ ಏನೋ ಒಂದು ಡ್ರೆಸ್ಸು ಒಂದು ದಿನಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈಗ ಒಂದು 500 ರೂಪಾಯಿ ಬಂತು, ಬೇಡ ಒಂದು 350-400 ರೂಪಾಯಿನೇ ತಗೊಳ್ಳಿ. ಅಷ್ಟನ್ನು ಒಂದು ಗಂಟೆಗೆ ಎಲ್ಲಿಂದ ಬರುತ್ತೆ ಹೇಳಿ. ಹಾಗಾಗಿ ಆದಷ್ಟು ನಾವು ದುಡ್ಡಿನ ಮೇಲೆ ಆಸೆ ಪಡೋದಕ್ಕಿಂತ ನಮ್ಮ ಕೆಲಸ ನೀಟಾಗಿ ಮಾಡೋದರ ಕಡೆ ನಾವು ಗಮನನ ಕೊಡಬೇಕಾಗತ್ತೆ. ಹಾಗಿದ್ದಾಗ ನಮಗೆ ಕೆಲಸ ತಂತಾನೇ ಸಿಗುತ್ತೆ ಫ್ರೆಂಡ್ಸ್. ಆದಷ್ಟು ಟ್ರೈ ಮಾಡಿ. ಇಷ್ಟ ಇರುವಂಥವ್ರಿಗೆ ಇದು ಒಳ್ಳೆ ಅವಕಾಶ ಅಂತಲೂ ಹೇಳ್ಬೋದು. ಮನೆಯಿಂದಲೇ ಸಂಪಾದನೆ ಮಾಡಬಹುದು. ಈಗ ನಾನು ಯಾವುದೇ ಶಾಪನ್ನು ಇಟ್ಕೊಂಡಿಲ್ಲ. ಆವತ್ತಿಂದ ನಾನು ಶುರು ಮಾಡಿ 20 ವರ್ಷ ಆಗಿದೆ. ಮನೆಯಿಂದಲೇ ಸ್ಟಿಚ್ ಮಾಡ್ತಾ ಇರುವಂಥದ್ದು. ಹೊರಗಡೆ ಹೋಗಿ ದುಡಿಯುವಂಥವ್ರಿಗಿಂತಲೂ ಏನೂ ಕಡಿಮೆ ಇಲ್ಲದೇ ಇರೋ ರೀತಿ ನಾನು ಆವತ್ತಿಂದ ಇವತ್ತಿನವರೆಗೂ ದುಡಿತಿದ್ದೀನಿ. ನೀವು ಟ್ರೈ ಮಾಡಿ ಹೀಗೆ ಅಂತ ಹೇಳ್ತಾ, ಈಗ ಈ ಪ್ಯಾಂಟ್ ಫುಲ್ಲು ಸ್ಟಿಚಿಂಗನ್ನು ನೋಡಿದ್ದೀರಿ. ಇದು ಕೊನೆಯಲ್ಲಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ನೋಡಿ ನೀವು 1 ಸತಲ್ಲ 2ರಿಂದ 3 ಸತಿ ನೋಡಿ, ಅರ್ಥ ಆಗೋವರೆಗೂ ನೋಡಿ ನೀವು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ಕಲ್ತ್ಕೊಳ್ಳಿ. ಆದಷ್ಟು ಟಾಪ್ಗಳು, ಡಿಸೈನ್ಸ್ಗಳು, ಬ್ಲೌಸ್ ಡಿಸೈನ್ಸ್ಗಳನ್ನು ಕಲ್ತ್ಕೊಂಡ್ರೆ ನಿಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ತುಂಬಾ ಈಸಿಯಾಗಿ ನೀವು ಸ್ಟಿಚಿಂಗನ್ನು ಮಾಡ್ಕೋಬೋದು. ನೋಡಿ, ಫೈನಲ್ ಲುಕ್ ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೆರಿಗೆ ಎಲ್ಲ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ.